ಅಣ್ಣ ನಮಸ್ತೆ ಅಣ್ಣ. ಅಣ್ಣ ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಪುಟ್ಸಾಮಣ್ಣ. ಪುಟ್ಸಾಮಣ್ಣ. ಓರಿ ಪುಟ್ಸಾಮಣ್ಣನ ಇಲ್ಲ ಪುಟ್ಸಾಮಣ್ಣ? ಓರಿ ಪುಟ್ಸಾಮಣ್ಣ. ನೀವು ತಾತನ ಕಾಲದಿಂದ ಕಟ್ಟಿರೋರ ಓರಿನ? ಕಟ್ತಾ ಇದೀವಿ ಅಣ್ಣ. ಕಟ್ತಾ ಇದ್ದೀರಾ? ಇದು ಯಾವ ಊರಣ್ಣ? ದೊಡ್ಡಗಂಗವಾಡಿ. ದೊಡ್ಡಗಂಗವಾಡಿ. ಈ ಓರಿ ಹೆಸರು? ನಾವ್ ಹೆಸರು ಕಟ್ಟಿಲ್ಲ ಅಣ್ಣ. ಇದಕ್ಕೆ ಹೆಸರು ಕಟ್ಟಿಲ್ಲ. ಏನ್ ಏಜ್ ಅಲ್ಲಿ ಇದೆ? ನಾಲ್ಕಲ್ಲು. ನಾಲ್ಕಲ್ಲು. ಒಂದ್ಸಲ ತೋರಿಸ್ಕೊಟ್ಬಿಡ್ತೀರಾ? ತೋರಿಸ್ತೀವಿ ಅಣ್ಣ. ನಾಲ್ಕಲ್ಲು. ನಾಲ್ಕಲ್ಲು ಅಂದ್ರೆ ಏನ್ ಏಜು? ಅವಕ್ಕೆ ಈಗ ಒಳ್ಳೆ ಪ್ರಾಯ. ಅಲ್ಲ ಕರೆಕ್ಟ್ ಏಜ್ ಎಷ್ಟಾಗಿದೆ? 2.5 ವರ್ಷ ಆಗದೆ. 2.5 ವರ್ಷ ಆಗಿದೆ. ಇವಾಗ ಎಷ್ಟು ಹಸುಗಳು ಬಿಟ್ಟಿದ್ದೀರಾ ನೀವು? ಈಗ ನಾವು ತಗೊಂಬಂದಿ 2 ತಿಂಗಳಾಯ್ತು. ಒಂದ್ 25 ಹಸಿಗೆ ಬಿಟ್ಟಿದ್ದೀನಿ. 25 ಹಸಿಗೆ ಬಿಟ್ಟಿದ್ದೀರಾ ಅಂದ್ರೆ ತರದು ಮಾರದು ಮಾಡ್ತಾ ಇರ್ತೀರಾ? ಇದು ಎಷ್ಟನೇ ಓರಿ ನಿಮ್ ಇದಕ್ಕೆ? ನಿಮ್ ಏಜ್ ಅಲ್ಲಿ ಎಷ್ಟು ಓರಿ ಕಟ್ಟಿದ್ದೀರಾ ಇವಾಗ? ಒಂದ್ 25 ಓರಿ ಮಾರಿದೀವಿ ಈಗ. 25 ಓರಿ ನಿಮ್ ಇದ್ರ ಅನುಭವದ ಮೇಲೆ? ಹಾ. ಇವಾಗ ನಿಮ್ ಮನೇಲಿ ಎಷ್ಟಿದೆ ಓರಿಗಳು? ನಮ್ಮ ಮನೇಲಿ ಎರಡವೆ. ಈ ಓರಿಗೆ ಕ್ರಾಸಿಂಗ್ ಏನ್ ಚಾರ್ಜ್ ಮಾಡ್ತಾ ಇದ್ದೀರಾ? 500 ರೂಪಾಯಿ ಅಣ್ಣ. 500 ರೂಪಾಯಿ. ಇವಾಗ ಎಲ್ಲೆಲ್ಲಿಂದ ಬಂದಿದ್ದಾರೆ ಈ ಓರಿಗೆ? ಅಣ್ಣ ಬರ್ತಾರೆ. ನೆನೆ ದಿನ ಅಂಬಿಗೆರೆಯಿಂದ ಬಂದಿದ್ರು. ಇತ್ತಿಗೆ ವಡ್ರದೊಡ್ಡಿ, ನಾಗರಕಲ್ ದೊಡ್ಡಿ, ಸಾನಮಾಳಿ ಎಲ್ಲ ಬರ್ತಾರೆ. ಕ್ಯಾಸಾಪುರ, ದಸವಾರ ಎಲ್ಲ ಬರ್ತಾರೆ. ಜಾರಮಂಗಲ, ತಡ್ಕೋಗಳು ಇತ್ತಿಂದ ಎಲ್ಲ ಬರ್ತಾರೆ. ಇವಾಗ ಈ ಓರಿಗೆ ಫುಡ್ ಏನೇನು ಮೇಂಟೈನ್ ಮಾಡ್ತೀರಾ? ಫುಡ್ಡು ರವೆ, ಹುಳ್ಳಿಕಾಳು, ಚಕ್ಕೆ ಬೂಸ, ಕಡಲೆ ಒಟ್ಟು. ಡೈಲಿ ಮೇಂಟೈನ್ ಮಾಡ್ಬೇಕು. 2 ಟೈಮ್ ಮೇಂಟೈನ್ ಮಾಡ್ತೀರಾ? ಮೇಂಟೈನ್ ಮಾಡ್ತೀವಿ. ಈ ಹಾಲು ಮೊಟ್ಟೆ ಕೊಡ್ತಾರೆ? ಹಾಲು ಮೊಟ್ಟೆ ಏನಿಲ್ಲ ಅಣ್ಣ. ಏನು ಕೊಡಲ್ಲ? ಹಾಲು ಮೊಟ್ಟೆ ಏನಿಲ್ಲ. ಒಳಗಿರೋ ಕರಿಗೆ ಹಾಲು ಇದ್ತಾ ಇದೆ. ಕರುಗಳಿಗೆ ಮೈನು? ಕರುಗಳು ಮೇನು. ಇವಾಗ ಈ ಓರಿ ಹಿಡಿತೀರಲ್ಲ, ಏನೇನ್ ನೋಡಿ ಹಿಡಿತೀರಾ ನೋಡ್ರೆ? ನಾವು ಸುಳಿ ಸುದ್ದ ಅಚ್ಚುಕಟ್ಟಾಗೆಲ್ಲ ನೋಡ್ಬೇಕು. ಜಾತಿ ಕುಳ ನೋಡ್ಬೇಕು. ಈ ಕೊಳ್ಳು ನೇತಾಡಬಾರ್ದು. ಶ್ರೇಷ್ಠವಾಗಿರ್ಬೇಕು. ಮೇನು ಹಳ್ಳಿ ಕಾರಲ್ಲಿ ಮೇನು. ನೀವು ಹಿಡಿಯೋದೆಲ್ಲ ಜಾತಿ ನೋಡಿ ಹಿಡಿತೀರಾ? ಜಾತಿ ನೋಡಿ ಹಿಡಿಬೇಕು. ನಿಮ್ ಪ್ರಕಾರ ಉದ್ದಾಪನ ನೋಡಿ ಹಿಡಿಯೋದ್ ಬೆಸ್ಟಾ? ಉದ್ದಾಪನೂ ಇರ್ಬೇಕು. ಅದ್ರ ತಕ್ಕ ಜಾತಿ ಇರ್ಬೇಕು. ಜಾತಿ ಇದ್ಬಿಟ್ಟು ಕತ್ತನ್ ಸೀರ ಒಂದ್ ಅಳಗಾತ್ರ ಇದ್ದು ಕತ್ತನ್ ಸೀರ ಶ್ರೇಷ್ಠ ಇಲ್ಲದೆ ಇರ್ಬೇಕು. ಓರಿ ಬಿಡಿಸೋದೇ ಇಲ್ಲ. ಓರಿಗೆ ಏನಿದ್ರು ಕತ್ತು ನೀಟಾಗಿ ಇದಾಗಿರ್ಬೇಕು. ಹೌದಾ? ಸರಳೆ ಕೋಲ್ನಂಗೆ ಕತ್ತು ಉದ್ದಾಗಿರ್ಬೇಕು. ಇವಾಗ ಈ ಓರಿಗೆ ಒಂದೇ ಒಂಚೂರು ಗಂಧಳ ಹತ್ಕೊಂಡಂಗ ನೋಡಿ. ಒಂದೇ ಒಂಚೂರು ಗಂಧಳಿಲ್ಲ. ಈ ಓರಿಗೆ ಏನ್ ಬೆಲೆ ಆಗಿತ್ತು ನೀವು ಹಿಡ್ಕೊ ಬಂದಾಗ? ನನಗೆ 2.25 ಲಕ್ಷ. 2.25 ಲಕ್ಷ. ಇವತ್ತು ಯಾರಾದ್ರೂ ಬಂದ್ರೆ ಕೊಡ್ತೀರಾ? ಕೊಡ್ತೀವಿ ಅಣ್ಣ. ಕೊಡ್ತೀವಿ. ಇವತ್ತು ಏನ್ ಹೇಳ್ತಿದ್ದೀರಾ ಬೆಲೆ? ಈಗ 2.5 ಹೇಳ್ತಾ ಇದೀವಿ. 2.5 ಹೇಳ್ತಿದ್ದೀರಾ? ವ್ಯಾಪಾರದಲ್ಲಿ ಅನುಸರಿಸ್ಕೊಂಡು ಕೊಡ್ತೀರಾ? ಕೊಡ್ತೀವಿ. ಇನ್ನೇನ್ ಹೇಳ್ತೀರಾ ಈ ಓರಿ ಬಗ್ಗೆ? ನೀನ್ ಹೇಳಣ್ಣ. ನೀವು ಕಟ್ಟಿರೋ ಪ್ರಕಾರ ಓರಿ ಬಗ್ಗೆ ಏನ್ ಹೇಳ್ತೀರಾ? ಜಾತಿ ಕುಲದಲ್ಲಿ ಚೆನ್ನಾಗಿರೋ ಓರಿ ಕಟ್ಟಬೇಕು. ಕಟ್ಟಿ ಓರಿ ಬಿಡ್ಬೇಕು. ಇವಾಗ ಹೊಸಬ್ರು ಇವಾಗ ಓರಿ ಕಟ್ಟಬೇಕು ಅನ್ನೋರ್ಗೆ, ಹಸುಗಳು ಕಟ್ಟಬೇಕು ಅನ್ನೋರ್ಗೆ ಏನ್ ಹೇಳ್ತೀರಾ ನಿಮ್ ಪ್ರಕಾರ? ನಮ್ ಪ್ರಕಾರ ಒಳ್ಳೆ ಓರಿ ತಕೋಗಿ, ಒಳ್ಳೆ ಓರಿ ಬಿಡಿಸಿ, ಒಳ್ಳೇದೊಂದ್ ಕರ ಹುಟ್ಟಿದ್ರೆ ದೇಶದಲ್ಲಿ ಹೆಸರಾಯ್ತದೆ ಅಂತ ಹೇಳ್ತೀವಿ. ಇವಾಗ ಇನ್ನ ಹಳ್ಳಿ ಕಾರ್ ಉಳಿಬೇಕು ಅಂದ್ರೆ ಒಳ್ಳೆ ಓರಿ ಬಿಡಿಸಿ. ಹೆಸರು ಕಟ್ಕೊಂಡು ಎಂತೆಂತ ಓರಿ ಬಿಡ್ತಾರೆ ಅಲ್ಲೆಲ್ಲ ಏನು ಹೋಗ್ಬೇಡಿ. ಒಳ್ಳೆ ಜಾತಿ ಓರಿ ನೋಡಿ ನಿಮ್ ಕಣ್ಣಲ್ಲಿ ಯಾವ ಮಟ್ಟ ಇರ್ತದೆ ಆ ಓರಿ ಬಿಡಿಸಿ. ಆ ಓರಿ ಬಿಡಿಸೋದು ಬೆಸ್ಟ್. ನಿಮ್ ಪ್ರಕಾರ ಇವಾಗ ನಿಮ್ ಓರಿಗೆ ನಿಮ್ ಸಮಾಧಾನ ಇದೆ? ನಮ್ ಸಮಾಧಾನ ಇರುತ್ತೆ. ಕಟ್ಕೊಂಡಿದ್ದೀರಾ? ಇವಾಗ ಇನ್ನೊಂದು ಓರಿ ಇದೆಯಾ ನಿಮ್ಮ ಮನೇಲಿ? ಇನ್ನೊಂದು ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ?